ಮಾಂಗಲ್ಯ ಬಂಧನ ಭಾಗ 5 ಕೊನೆಯ ದಾರ 2068 ಬೆಂಗಳೂರು. ಅನುಗೆ ಈಗ 70 ವರ್ಷ. ಕಾರ್ತಿಕ್ 2 ವರ್ಷದ ಹಿಂದೆ ಹೃದಯಾಘಾತದಿಂದ ಹೊರಟು ಹೋದ. ಇಂದಿರಾನಗರದ ಆ ಮೊದಲ ಅಂಗಡಿ ಈಗ ಅಂಗಡಿ ಅಲ್ಲ, ಒಂದು ಮ್ಯೂಸಿಯಂ ಆಗಿದೆ. ಹೆಸರು ಮಾಂಗಲ್ಯ ಬಂಧನ ಹೆರಿಟೇಜ್ ಮ್ಯೂಸಿಯಂ. ಒಳಗೆ ಚಿನ್ನ ಇಲ್ಲ, ಕೇವಲ ದಾರಗಳಿವೆ. ನೂರಾರು ದಾರಗಳು. ಆ ಮ್ಯೂಸಿಯಂನಲ್ಲಿ ಈಗ ಒಬ್ಬಳೇ ಕೂತಿರುತ್ತಾಳೆ ಅನು. ಅವಳ ಕೊರಳಲ್ಲಿ ಈಗಲೂ ಆ 2 ಗ್ರಾನ್ನ ದಾರ ಇದೆ. ಅದು 3 ಸಲ ಹರಿದಿದೆ. ಅನು 3 ಸಲ ಅದನ್ನೇ ಹೊಲಿದು ಹಾಕಿಕೊಂಡಿದ್ದಾಳೆ. ಅವಳ ಮಗಳು ಕಮಲಾ ಮತ್ತು ಆದಮ್ ಲಂಡನ್ನಲ್ಲಿ ದೊಡ್ಡ ಮ್ಯೂಸಿಕ್ ಸ್ಕೂಲ್ ನಡೆಸುತ್ತಿದ್ದಾರೆ. ಅವರ ಮಗಳು ಅಂದರೆ ಅನುಳ ಮೊಮ್ಮಗಳು ಸಾರಾ. ಅವಳಿಗೆ 18 ವರ್ಷ. ಅವಳಿಗೆ ಕನ್ನಡ ಬರಲ್ಲ. ಅವಳು ಅಜ್ಜಿಯನ್ನು ಗ್ರ್ಯಾನಿ ಅನು ಅಂತ ಕರೆಯುತ್ತಾಳೆ. ಒಂದು ದಿನ ಸಾರಾ ಲಂಡನ್ನಿಂದ ಬೆಂಗಳೂರಿಗೆ ಬಂದಳು. ಕೈಯಲ್ಲಿ ಒಂದು ಲೆಟರ್. Granny, Mom gave this. It's from Grandpa Karthik. He wrote before he died. He said to open only when I turn 18. ಅನು ನಡುಗುವ ಕೈಯಲ್ಲಿ ಲೆಟರ್ ತೆಗೆದುಕೊಂಡಳು. ಕಾರ್ತಿಕ್ನ ಕೈಬರಹ. ಅನು, ನಾನು ಹೋದ ಮೇಲೆ ನಿನಗೆ ಒಂದು ಸತ್ಯ ಹೇಳಬೇಕು. ನೀನು ಕಟ್ಟಿಕೊಂಡಿರುವ ಆ 2 ಗ್ರಾಂ ಬಟ್ಟಲು ನನ್ನ ಅಜ್ಜಿಯ ಉಂಗುರದ್ದು ಅಂತ ನಾನು ಸುಳ್ಳು ಹೇಳಿದ್ದೆ. ಅದು ನನ್ನ ಅಜ್ಜಿಯ ಉಂಗುರವಲ್ಲ. ಅದು ನನ್ನ ಅಮ್ಮನ ಮೊದಲ ಸಂಬಳದಿಂದ ನನಗೆ ಕೊಡಿಸಿದ ಮೊದಲ ಚಿನ್ನದ ಚೈನ್. ನಾನು ಅಮೆರಿಕಾದಲ್ಲಿ ಮೊದಲ ವರ್ಷ ತುಂಬಾ ಒಂಟಿಯಾಗಿದ್ದೆ. ಆ ಚೈನ್ ನನ್ನ ಕವಚವಾಗಿತ್ತು. ನಾನು ನಿನಗೆ ಚಿನ್ನ ಕೊಡಲು ಇಷ್ಟಪಡಲಿಲ್ಲ. ನನಗೆ ನನ್ನ ಕವಚವನ್ನೇ ನಿನಗೆ ಕೊಡಬೇಕು ಅನಿಸಿತು. ಅದನ್ನು ಕರಗಿಸಿ ಬಟ್ಟಲು ಮಾಡಿಸಿದೆ. ಕ್ಷಮಿಸು, ನಾನು ಅಜ್ಜಿಯ ಕತೆ ಹೇಳಿ ಎಮೋಷನಲ್ ಮಾಡಿದೆ. ನಿನ್ನ ಕಾರ್ತಿಕ್. ಅನು ಜೋರಾಗಿ ನಕ್ಕಳು, ಅಳುತ್ತಾ ನಕ್ಕಳು. 25 ವರ್ಷದ ನಂತರ ಗಂಡ ಮತ್ತೆ ಅವಳನ್ನು ಮೋಸ ಮಾಡಿದ್ದ. ಸಾರಾ ಕೇಳಿದಳು, ವಾಟ್ ಇಸ್ ಇಟ್ ಗ್ರ್ಯಾನಿ? ಇಸ್ ಇಟ್ ಅ ಸ್ಯಾಡ್ ಲೆಟರ್? ಅನು, ನೋ ಪುಟ್ಟ. ಇಟ್ಸ್ ದ ಮೋಸ್ಟ್ ಹಾನೆಸ್ಟ್ ಲೆಟರ್. ಕಮ್, ಐ ವಿಲ್ ಶೋ ಯು ಸಮಥಿಂಗ್. ಅವಳು ಸಾರಾಳನ್ನು ಮ್ಯೂಸಿಯಂನ ಒಳಗಿನ ಒಂದು ಸಣ್ಣ ರೂಮಿಗೆ ಕರೆದುಕೊಂಡು ಹೋದಳು. ಅಲ್ಲಿ ಒಂದು ದೊಡ್ಡ ಗಾಜಿನ ಪೆಟ್ಟಿಗೆ ಇತ್ತು. ಅದರಲ್ಲಿ 4 ದಾರಗಳಿದ್ದವು. ಕಮಲಮ್ಮನ 1968 ಹರಿದ ದಾರ. ಅನುಳ 2025 2 ಗ್ರಾಂ ದಾರ. ಪುಟ್ಟ ಕಮಲಳ ಬೆಳ್ಳಿಯ ದಾರ. ಕಮಲವಾದಮ್ನ ಹಾಡಿನ ದಾರದ ಹಳದಿ ದಾರ. ಅನು 5ನೇ ದಾರವನ್ನು ತೆಗೆದಳು. ಅದು ಅವಳ ಕೊರಳಲ್ಲಿದ್ದ ಹರಿದು ಹೊಲಿದ ದಾರ. ಸಾರಾ, ನಿನಗೆ ಮದುವೆ ಬೇಕಾ? ನೋ, ಗ್ರ್ಯಾನಿ. I want to be a space designer. I want to design clothes for Mars. Perfect. ಅನು ತನ್ನ ಕೊರಳಲ್ಲಿದ್ದ ದಾರವನ್ನು ತೆಗೆದಳು. ಅದರ ಕೊನೆಯ ಮಣಿಯನ್ನು ತೆಗೆದು ಸಾರಾಳ ಕೈಯಲ್ಲಿ ಇಟ್ಟಳು. ಇದು ಒಂದು 100 ವರ್ಷದ ದಾರದ ಕೊನೆಯ ಮಣಿ. ಇದನ್ನು ತೆಗೆದುಕೊಂಡು ಹೋಗು. ಮಂಗಳಗ್ರಹಕ್ಕೆ ಹೋಗುವಾಗ ನಿನ್ನ ಸೂಟ್ಗೆ ಇದನ್ನು ಹೊಲಿದುಕೋ. ಅಲ್ಲಿ ಆಕ್ಸಿಜನ್ ಇರಲ್ಲ, ನೀರು ಇರಲ್ಲ, ಆದರೆ ನಿನ್ನ ಮುತ್ತಜ್ಜಿಯ ನಂಬಿಕೆ ಇರಲಿ. ಸಾರಾ ಅಳಲು ಶುರು ಮಾಡಿದಳು. ಅವಳು ಆ ಮಣಿಯನ್ನು ತನ್ನ ಕೈಯಲ್ಲಿದ್ದ ಸಣ್ಣ ರೋಬೋಟ್ಗೆ ಅಂಟಿಸಿದಳು. ಗ್ರ್ಯಾನಿ, ಐ ವಿಲ್ ಟೇಕ್ ದಿಸ್ ಬೇಡ್ ಟು ಮಾರ್ಸ್. ಐ ವಿಲ್ ಮೇಕ್ ಅ ನ್ಯೂ ಮಂಗಲ್ಯ bandhana there. Not for marriage, but for every girl who goes to Mars alone. A bandhana that says, You are not alone. ಅನು ಮ್ಯೂಸಿಯಂನ ಹೊರಗೆ ಬಂದಳು. ಸಂಜೆ 6 ಗಂಟೆ. ಇಂದಿರಾನಗರದ ಆ ಗಲ್ಲಿಯಲ್ಲಿ ಆಟೋಗಳ ಸದ್ದು. ಅವಳು ಮ್ಯೂಸಿಯಂನ ಬೋರ್ಡ್ ನೋಡಿದಳು. ಕೆಳಗೆ ಹೊಸದಾಗಿ ಬರೆದಿತ್ತು, ಮಂಗಲ್ಯ bandhana est 2025 ಮಾರ್ಸ್ 2080. ಅವಳು ನಕ್ಕಳು. ಕಾರ್ತಿಕ್ ಇಲ್ಲ, ಕಮಲಮ್ಮ ಇಲ್ಲ, ಆದರೆ ದಾರ ಇನ್ನೂ ಇದೆ. ಈಗ ಅದು ಭೂಮಿಯಿಂದ ಮಂಗಳಗ್ರಹಕ್ಕೆ ಹೋಗುತ್ತಿದೆ. ಅವಳು ತನ್ನ ಫೋನಿನಲ್ಲಿ ಒಂದು ಕೊನೆಯ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದಳು. ಒಂದು ಫೋಟೋ, ಖಾಲಿ ಕೊರಳು, ಕೈಯಲ್ಲಿ ಹರಿದ ದಾರ. ಕ್ಯಾಪ್ಷನ್, ನನ್ನ ದಾರ ಮುಗಿಯಿತು. ಆದರೆ ಬಂಧನ ಮುಗಿಯಲಿಲ್ಲ. ನಾಳೆಯಿಂದ ನನ್ನ ಕೊರಳು ಖಾಲಿ ಇರುತ್ತೆ. ಆದರೆ ಬಾನು ಖಾಲಿ ಇರಲ್ಲ. ನನ್ನ ಮೊಮ್ಮಗಳು ಒಂದು ಮಣಿಯನ್ನು ನಕ್ಷತ್ರಗಳಿಗೆ ತೆಗೆದುಕೊಂಡು ಹೋಗಿದ್ದಾಳೆ. ಅನು ಆ ಪೋಸ್ಟ್ಗೆ ಆ ರಾತ್ರಿಯೇ 2 ಮಿಲಿಯನ್ ಲೈಕ್ ಬಂತು.
ಆದರೆ ಅನು ನೋಡಲಿಲ್ಲ. ಅವಳು ಮ್ಯೂಸಿಯಂನ ಮೆಟ್ಟಿಲಲ್ಲಿ ಕೂತು ಆಕಾಶ ನೋಡುತ್ತಾ ಮೊದಲ ಬಾರಿಗೆ 45 ವರ್ಷಗಳ ನಂತರ ತನ್ನ ಖಾಲಿ ಕೊರಳನ್ನು ಮುಟ್ಟಿ ನೋಡುತ್ತಾ ಕೂತಿದ್ದಳು. ಹಗುರವಾಗಿತ್ತು, ತುಂಬಾ ಹಗುರವಾಗಿತ್ತು. ಭಾಗ 5 ನಿಜವಾದ ಕೊನೆಯ ದಾರ ಮುಕ್ತಾಯ. ಅರಿಶಿನ ಕಪ್ಪಾಗುತ್ತೆ, ಚಿನ್ನ ಕಪ್ಪಾಗುತ್ತೆ, ಮನುಷ್ಯರು ಹೋಗುತ್ತಾರೆ. ಉಳಿಯೋದು ಒಂದೇ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ನಂಬಿಕೆಯ ದಾರ. ನಿನಗೆ